ಮತ್ತೆ ಮತ್ತೆ ಇನ್ನೊಬ್ಬ ಅವಕಾಶ ಮತ್ತೆ ಅವರೇ ಬಂದು ಇನ್ನೊಂದು ಥರ ಮಾಡೋದು ಬೇಡ. ಕಾನೂನು ಪ್ರಕಾರ ಏನಿದ್ರು ಕ್ರಮ ತಗೊಳ್ಳಬೇಕು. ಅದನ್ನು ಮಾಡ್ತೀವಿ, ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟು ನಾವು ತಗೊಂಡು ಏನು ಬೇಕು ಅದನ್ನು ಮಾಡ್ತೀವಿ. ಯಾಕಂದ್ರೆ ಇವತ್ತು ಮಾಡೋದು ಇನ್ನೊಬ್ರು ಮಾಡಿ ಇನ್ನೇನು ಬೇಕಾಗಿಲ್ಲ, ಹೋಗಿ ಅಲ್ಲಿ ನಿಂತ್ಕೊಂಡಿದ್ರು ಮಾಡ್ಕೊಂಡು. ಶಿಡ್ಲಘಟ್ಟ ತಾಲೂಕಿನ ಮರಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾಮಪತ್ರ ವಾಪಸ್ ಪಡೆಯಲು ಬಂದ ವ್ಯಕ್ತಿ ನಾಮಪತ್ರಗಳನ್ನು ಹರಿದು ಹಾಕಿದ್ದಾರೆಂದು ಚುನಾವಣಾಧಿಕಾರಿ ಕೆಎಸ್ ಭಾಸ್ಕರ್ ರೆಡ್ಡಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಹೌದು, ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಿಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಲಾಗಿದ್ದು, ಸೋಮವಾರ ವಾಪಸ್ ಪಡೆಯಲು ಅವಧಿ ನಿಗದಿ ಮಾಡಲಾಗಿತ್ತು. ನಾಮಪತ್ರ ವಾಪಸ್ ಪಡೆಯುವ ವೇಳೆ ಚಿಕ್ಕ ನರಸಿಂಹಪ್ಪ ಬಿನ್ ಪಾಪಣ್ಣ ಎಂಬುವರು ನನ್ನ ನಾಮಪತ್ರವನ್ನು ವಾಪಸ್ ಕೊಡಿ ಎಂದು ಚುನಾವಣಾ ಅಧಿಕಾರಿಗೆ ಕೇಳುತ್ತಿದ್ದಾಗಲೇ ನಾಮಪತ್ರ ವಾಪಸ್ ಕೊಡುವುದಕ್ಕೆ ಆಗುವುದಿಲ್ಲ, ಆದರೆ ನಾಮಪತ್ರವನ್ನು ವಾಪಸ್ ಪಡೆಯುತ್ತಿದ್ದೇನೆ ಎಂದು ಸಹಿ ಹಾಕಿ ರಸೀದಿ ಪಡೆಯುವ ನೆಪದಲ್ಲಿ 12 ಜನ ಸದಸ್ಯರ ನಾಮಪತ್ರಗಳನ್ನು ಬ್ಯಾಗಿನಿಂದ ತೆಗೆದು ಹರಿದು ಹಾಕಿರುತ್ತಾರೆ ಎನ್ನಲಾಗಿದೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಚುನಾವಣಾ ಅಧಿಕಾರಿ ಕೆಎಸ್ ಭಾಸ್ಕರ್ ರೆಡ್ಡಿ ಅವರು ತಕ್ಷಣವೇ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಮಾಹಿತಿ ತಿಳಿದ ತಕ್ಷಣ ದಿಬ್ಬೂರಹಳ್ಳಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಹಾಗೂ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಚುನಾವಣಾ ಅಧಿಕಾರಿಯನ್ನು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಠಾಣೆಗೆ ಬಂದು ದೂರು ನೀಡಿ ಎಂದು ತಿಳಿಸಿದರು. ಅದರಂತೆ ಚುನಾವಣಾಧಿಕಾರಿ ದೂರು ದಾಖಲಿಸಿರುತ್ತಾರೆ. ದೂರನ್ನು ಪಡೆದ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗರಾಜರವರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿರುತ್ತಾರೆ. ಚುನಾವಣಾಧಿಕಾರಿ ಕೆಎಸ್ ಭಾಸ್ಕರ್ ರೆಡ್ಡಿ ಮಾತನಾಡಿ, ಚುನಾವಣೆ ನಿಗದಿಪಡಿಸಿ ಸೋಮವಾರ ನಾಮಪತ್ರ ಹಿಂಪಡೆಯಲು ಅವಧಿ ನೀಡಲಾಗಿತ್ತು. 11 ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆಸಲಾಗಿದ್ದು 12 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಅದರಲ್ಲಿ ಚಿಕ್ಕ ನರಸಿಂಹಪ್ಪ ಬಿನ್ ಪಾಪಣ್ಣ ಎಂಬುವರು ನಾಮಪತ್ರ ವಾಪಸ್ ಪಡೆಯುತ್ತೇನೆ ಎಂದು ಬಂದು ವಾಪಸ್ ಪಡೆಯಲು ಸಹಿ ಹಾಕಿದ ನಂತರ ಬ್ಯಾಗ್ನಲ್ಲಿದ್ದ ನಾಮಪತ್ರಗಳನ್ನು ಪಡೆದು ಎಲ್ಲ 12 ಪತ್ರಗಳನ್ನು ಹರಿದು ಹಾಕಿ ದೌರ್ಜನ್ಯ ನಡೆಸಿರುತ್ತಾರೆ. ತಕ್ಷಣ ನಾನು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ದೂರನ್ನು ದಾಖಲಿಸಿರುತ್ತೇನೆ. ಕಾನೂನುಬದ್ಧವಾಗಿ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ. ಈಗಾಗಲೇ ಮರಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 11 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಸಲಾಗಿರುತ್ತದೆ ಎಂದು ತಿಳಿಸಿದರು. ಸರ್, ಮರಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮರಿಹಳ್ಳಿ ಶಿಡ್ಲಘಟ್ಟ ತಾಲೂಕು ಇದರ ಚುನಾವಣಾ ಪ್ರಕ್ರಿಯೆ ನಡೀತಾ ಇತ್ತು. ಇವತ್ತು ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ 3 ಗಂಟೆವರೆಗೂ ಸಮಯ ಇತ್ತು. ಮೊನ್ನೆ ಅರ್ಜಿಗಳು ಮಾತ್ರ 11 ಸ್ಥಾನ ಇತ್ತು. ಇಲ್ಲಿ 11 ಸ್ಥಾನಕ್ಕೆ 11 ಅಪ್ಲಿಕೇಶನ್ಸ್ ಮಾತ್ರ ಬಂದಿತ್ತು. ವಾಪಸ್ ತೆಗೆದು ಯಾವುದೇ ಇರಲಿಲ್ಲ. ಆದರೂ ಸಹ ಇವರೊಬ್ಬರು ತೆಗಿತೀವಿ ಅಂದಿದ್ದಕ್ಕೆ ಇವತ್ತು ವೆಯ್ಟ್ ಮಾಡ್ತಾಯಿದ್ವಿ. ಚಿಕ್ಕ ನಾರಾಯಣ ಸ್ವಾಮಿ ಸಣ್ಣ ದೊಡ್ಡಪಾಪಣ್ಣ ಅನ್ನೋ ವ್ಯಕ್ತಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೇಳಿದ್ರು. ನಾಮಪತ್ರ ವಾಪಸ್ ಕೊಡೋದಕ್ಕೆ ಬರೋದಿಲ್ಲ, ನಾಮಪತ್ರ ವಾಪಸ್ ಪಡೆಯೋದು ಅರ್ಜಿ ಮಾತ್ರ ಸೈನ್ ಹಾಕಿ ಸಾಕು ಅಂತ ಹೇಳಿದ್ವಿ. ಅವರು ರೊಚ್ಚಿಗೆ ಅದು ಅಪ್ಲಿಕೇಶನ್ಸ್ ಎಲ್ಲ ಕಿತ್ಕೊಂಡೋಗಿ ಆಚೆ ಎಲ್ಲರ ಪಕ್ಕದಲ್ಲಿ ಆಚೆ ಹೋಗಿ ಎಲ್ಲ ಹಾಳು ಮಾಡಿ ಹರಿದಾಕಿದ್ದಾರೆ. ಸರ್, ಈಗ ಡೈರಿ ಆ್ಯಕ್ಟ್ ಪ್ರಕಾರ ಈ ನಾಮಪತ್ರ ಹರಿದಾಕಿರೋರಿಗೆ ಯಾವ ರೀತಿ ಕಾನೂನಲ್ಲಿ ಅವ್ರಿಗೆ ಲೀಗಲ್ ಇದು ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಚುನಾವಣಾ ಅಪರಾಧ ಮಾಡಿರ್ತಾರೆ. ಕಾನೂನು ರೀತಿ ಅವ್ರಿಗೆ ಕ್ರಮ ಕೈಗೊಳ್ತೀವಿ. ಸರ್, ಇವ್ರಲ್ಲೇ ರಕ್ಷಣೆ ತೊಗೊಂಡಿದ್ದೀವಿ ಸರ್, ಪೊಲೀಸ್ ಪ್ರೊಟೆಕ್ಷನ್ ಸರ್. ಚುನಾವಣೆ ನಡೆಯೋಂಗಿದ್ರೆ ಮಾತ್ರ ತೊಗೊತಾ ಇರಲಿಲ್ಲ. ಆಮೇಲೆ ಪ್ರೊಟೆಕ್ಷನ್ ಯಾವಾಗಲೂ ತೊಗೊತಾ ಇರಲಿಲ್ಲ. ಇಲ್ಲ, ಆ ಥರ ಅವಶ್ಯಕತೆಯೂ ಇರಲಿಲ್ಲ ಸರ್. ಬಟ್ ಅವರು ಏಕಾಏಕಿ ಈ ಥರ ಮಾಡಿರ್ತಕ್ಕಂಥದ್ದು ನಮಗೆ ನಿರೀಕ್ಷೆ ಮಾಡಿರಲಿಲ್ಲ ಸರ್. ನಾವು ಸರ್, ರಿಟರ್ನಿಂಗ್ ಆಫೀಸರ್ ಆಗಿ ತಾವು ಬಂದಿರ್ತೀರಿ. ನಿಮ್ಮ ಮೇಲೆ ಏನಾದರೂ ಗ್ರಾಮಸ್ಥರು ಇಲ್ಲಿನವರು ಹಾಕೋ ಟೈಮಲ್ಲಿ ಏನಾದರೂ ಅಲ್ಲೇ ಏನಾದರೂ ಮಾಡಿದ್ರು? ಇಲ್ಲ ಸರ್, ಆ ಥರ ಏನು ಮಾಡಿಲ್ಲ ಸರ್. ನಮ್ಮ ಮೇಲೆ ವೈಯಕ್ತಿಕವಾಗಿ ಅಲ್ಲೇ ಮಾಡಿಲ್ಲ. ಅವ್ರು ಮಾತ್ರ ನಮ್ಮನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ನಾಮಪತ್ರ ವಶಪಡಿಸ್ಕೊಂಡ್ರು ಸರ್. ಈಗ ಅವರು ಒಬ್ಬರು ಮಾತ್ರ ಅಷ್ಟೇ, ಬೇರೆಯವರು ಅವ್ರ ನಾಮಪತ್ರ ಪರಿಶೀಲನೆ ಮಾಡಿ ವಾಪಸ್ ಕೊಡಬೇಕಾದ್ರೆ ಸೊ ಎಲ್ಲರ ನಾಮಪತ್ರಗಳು ಏರಿಕಲ್ಲಿ ಟೇಬಲ್ ಮೇಲೆ ಆಗಲಿ ಅಥವಾ ಇಟ್ಟಿದ್ರಿ ಸರ್? ಬ್ಯಾಗಲ್ಲಿ ಇಟ್ಕೊಂಡಿದ್ವಿ ಸರ್, ಬ್ಯಾಗಲ್ಲಿ ಇಟ್ಕೊಂಡಿದ್ವಿ ನಾವು. ನಮ್ಮ ಹತ್ರ ಕಸಿದುಕೊಳ್ತಾ ನಿರೀಕ್ಷೆ ನನಗೆ ಇರಲಿಲ್ಲ ಸರ್. ಎಲ್ಲರೂ ಸುತ್ತಮುತ್ತ ಎಲ್ಲ ನಾನು ಕೆಳಗೆ ಕೂತಿದ್ದೆ, ಎಲ್ಲರೂ ನನ್ನ ಸುತ್ತಮುತ್ತಲೇ ಕೂತಿದ್ರು ಸರ್. ಅಂದರೆ ಈಗ ಬ್ಯಾಗಲ್ಲಿ ಕಸಿದುಕೊಂಡು ಅರ್ಧಾಕಿರೋದು? ಹೌದು ಸರ್. ಮುಂದಿನ ಕ್ರಮ ಈಗ ಆಲ್ರೆಡಿ ಅವಿರೋಧ ಆಯ್ಕೆ ಆಗಿದೆ ಸರ್. ಸದ್ಯಕ್ಕೆ ಪ್ರಕ್ರಿಯೆ ಸ್ಥಗಿತ ಮಾಡಿರ್ತೀವಿ. ಚುನಾವಣಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಮುಂದಿನ ಹಂತದಲ್ಲಿ ಇದೇ ಹಂತದಲ್ಲೇ ಮುಂದುವರಿಸ್ತೀವಿ ಸರ್. ಒಂದು ಸ್ಥಾನಕ್ಕೆ ಸರ್ ಇಲ್ಲ, ಅವರು ನಾಮಪತ್ರ ವಾಪಸ್ ಪಡೆದಿದ್ದಾರೆ ಸರ್. ಅವ್ರಿಗೆ ನಿರ್ದೇಶಕ ಉಳಿದಿಲ್ಲ ಸರ್. ಇವಾಗ ವಾಪಸ್ ಪಡೆದು ಸಹಿ ಹಾಕಿದ್ರೆ ಆಮೇಲೆ ಈ ಥರ ಹಾಕಿದರೆ ಸಹಿ ಹಾಕಿದ್ರೆ ಅರ್ಜಿ ಹಾಕಿದ್ದಾರೆ. ಮತ್ತೆ ಇವತ್ತು ಅವ್ರು ಪರಿಗಣಿಸ್ತಾ ಇಲ್ಲ ಸರ್. ನಿರ್ದೇಶಕ ಸ್ಥಾನಕ್ಕೆ ಅವ್ರನ್ನ ಪರಿಗಣಿಸಿಲ್ಲ ಸರ್. ಅವ್ರು ಆಲ್ರೆಡಿ ಸಹಿ ಹಾಕಿದ್ದಾರೆ, ಅದನ್ನು ಪುನಃ ಅರ್ಜಿ ಹಾಕಿದ್ದಾರೆ. ಒಟ್ಟು ನಿರ್ದೇಶಕರು ಎಷ್ಟು ಸರ್? 11 ಸ್ಥಾನ, 13 ಸ್ಥಾನ ಇರೋದು. ಬಟ್ ಇಲ್ಲಿ ಹಿಂದುಳಿದ ಎ ಮತ್ತು ಬಿ ಖಾಲಿ ಇದೆ ಸರ್. ಇಲ್ಲಿ ಬರೀ SC ST 2 ಜನಾಂಗ ಮಾತ್ರ ಇರೋದ್ರಿಂದ 11 ಸ್ಥಾನ ಮಾತ್ರ ಅವಕಾಶ ಇದೆ ಸರ್. ಓಕೆ, ತಮ್ಮ ಹೆಸರು ಸರ್? ಭಾಸ್ಕರ್ ರೆಡ್ಡಿ. ಗ್ರಾಮದ ಮುಖಂಡ ತಿಮ್ಮರಾಜು ಮಾತನಾಡಿ, 11 ಸ್ಥಾನಗಳಿಗೆ ಚುನಾವಣೆ ನಡೆಸಲು ತೀರ್ಮಾನ ನಡೆಸಿದ್ದು 12 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು.
ನಾಮಪತ್ರ ವಾಪಸ್ ಪಡೆಯಲು ಅನುಮತಿ ನೀಡಲಾಗಿತ್ತು. ಒಬ್ಬ ವ್ಯಕ್ತಿ ನಾಮಪತ್ರ ವಾಪಸ್ ಪಡೆಯುತ್ತೇನೆ ಎಂದು ಬಂದು ನಾಮಪತ್ರ ವಾಪಸ್ ಪಡೆಯುವ ವೇಳೆ ಸಹಿ ಹಾಕಿ ಹಿಂಪಡೆಯುವ ವೇಳೆ ತನ್ನ ನಾಮಪತ್ರ ಜೊತೆಗೆ ಇರುವ ಎಲ್ಲ ನಾಮಪತ್ರಗಳನ್ನು ದೌರ್ಜನ್ಯವಾಗಿ ಹರಿದು ಹಾಕಿ ಇಲ್ಲಿಂದ ಪರಾರಿಯಾಗಿರುತ್ತಾರೆ. ಅವರಿಗೆ ಕಾನೂನು ಕ್ರಮ ಜರುಗಿಸಲು ಕೋರಲಾಗಿದೆ ಎಂದು ತಿಳಿಸಿದರು. ಮೊರಳ್ಳಿ ಗ್ರಾಮ, ಮೊರಳ್ಳಿ ಎರ್ಬಾಜಮ್ಮ, ನಮ್ಮ ಹೆಸರು ತಿಮ್ಮರಾಜು ಅಂತ. ಇಲ್ಲಿ ಡೈರಿ ಇದು ಎಲೆಕ್ಷನ್ ಒಂದಿತ್ತು, ನಾಮಪತ್ರ ಮೊನ್ನೆ ಸಲ್ಲಿಸಿದ್ವಿ. ನಾಮಪತ್ರ ಸಲ್ಲಿಸಿ ಇವತ್ತು ವಾಪಸ್ ಪಡೆಯೋ ಕಾರಣದಿಂದ ಯಾರು ವಾಪಸ್ ಪಡೀತಾರೋ ಅಂತ ಬಂದಿದ್ದರು. ಎಲ್ಲರೂ ಬಂದಿದ್ದರು. ನಾವು 15 ಜನ ಇದ್ದಿದ್ದರು ಸದಸ್ಯರು. ಅದೆಲ್ಲ 11 ಜನ ಮಾತ್ರ ನಮ್ಗೆ ಬೇಕಾಗ್ತದೆ. 11 ಜನದಲ್ಲಿ ಇವಾಗ ಬಂದಿರೋರು ಎಲ್ಲರೂ ಎಲ್ಲ ಒಬ್ಬರು ಮಾತ್ರ ವಾಪಸ್ ಪಡಿತೀವಿ ಅಂದರು. ವಾಪಸ್ ಪಡಿತೀವಿ ಅಂದ್ರೆ ವಾಪಸ್ ಆದರೂ ಪಡಿಬೋದು, ಇಟ್ಕೊಬೋದು, ಹೋಗ್ಬೇಕು ಅಂದರು. ನಾವು ಇದಿಲ್ಲ. ಮತ್ತೆ ಅವ್ರು ವಾಪಸ್ ಪಡಿತೀವಿ ಅಂತ ವಾಪಸ್ ಸೈನ್ ಹಾಕ್ಬಿಟ್ಟು ಮತ್ತೆ ಆದರೂ ಅವ್ರು ಕಿತ್ಕೊಂಡು ಹಂಗೆ ಹೋಗ್ಬೇಕಾಗ ನಾವು ಅರ್ಧ ಆಗ್ತಾರಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನಾಗಿರ್ಬೋದು ಏನಂತ ನಮಗೂ ಗೊತ್ತಿಲ್ಲ. ಇದು ಮುನ್ಸಿಪಲ್ ಅವ್ರಿಗೋಸ್ಕರ ಮಾಡೋರು ಯಾರನ್ನು ಹೇಳ್ಕೊಟ್ಟು ಏನಂತ ನಮಗೊಂದು ಗೊತ್ತಿಲ್ಲ. ಸರ್ ಎಷ್ಟು ಸದಸ್ಯರು ಇದ್ದಾರಿಲ್ಲ? ಸರ್ ಇಲ್ಲಿರೋದು 15 ಜನ. 15 ಜನ ಇರೋದು. 15 ಜನದಲ್ಲಿ ಸದಸ್ಯರು ಬಂದು 11 ಜನ ಬರ್ತಾರೆ. ಇದೇನಾದರೂ ರಾಜಕೀಯ ಪ್ರೇರಿತವಾಗಿ ಏನಾದರೂ ಬಂದು ಈ ಥರ ಇದಾಯಿತು ಘಟನೆ? ಎಲ್ಲರೂ ಬಾರಿ ಊರದಲ್ಲಿರೋರೆಲ್ಲನೂ ಬಂದು ನಮ್ಗೆ ಎಲೆಕ್ಷನ್ ಬೇಡಪ್ಪ, ನಮ್ಮದಲ್ಲಿ ಹಾಲು ಉತ್ಪಾದನೆ ಮಾಡಿಕೊಂಡು ನಮ್ಮ ಊರನ್ನ ಉದ್ಧಾರ ಮಾಡ್ಕೊಂಡು ಸ್ವಲ್ಪ ಇದಸ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಒಬ್ಬ ನಾಮಿನೇಷನ್ ಮಾಡಿಬಿಟ್ಟು ಒಬ್ಬ ಯಾರ್ಕೊಂಡು ಒಬ್ಬಂದು ಒಳ್ಳೆಯವ್ರು ಕೊಟ್ಬಿಟ್ಟು ನಮ್ಮ ಡೈರಿ ಇಲ್ಲ, ಡೈರಿನ ಸ್ವಲ್ಪ ಕಟ್ಕೊಂಡು ಡೈರಿ ಉತ್ಪಾದನೆ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಬಂದಿದ್ದರು. ಎಲ್ಲರೂ ಹೇಳಿ ಒಬ್ಬನ್ನ ಆಯ್ಕೆ ಮಾಡೋಣ ಅಂತ ಇದ್ದರು. ಅಷ್ಟೊತ್ತಿಗೆ ಇವ್ರು ಏನಕ್ಕೋಸ್ಕರ ಮಾಡೋರು ನಮ್ಗಂತೂ ಗೊತ್ತಾಗ್ತದೆ. ಇದು ಅವಿರೋಧ ಆಯ್ಕೆಗೂ ಮುನ್ನ ನೀವೇನಾದರೂ ಮೀಟಿಂಗ್ ಮಾಡಿ ಎಲ್ಲ ಊರವರೆಲ್ಲ ಮಾಡಿ ಮಾತಾಡ್ಕೊಂಡಿದ್ರೆ ಇಂಥವ್ರು ಆಯ್ಕೆ ಆಗಬೇಕು ಅಂತ ಏನಾದರೂ? ಅಂಥವ್ರು ಅಂತ ಏನಿಲ್ಲ. ನಮ್ಗೆ ಡೈರಿ ಬೇಕು, ಡೈರಿಗೋಸ್ಕರ ಮಾಡೋರು. ಡೈರಿ ಯಾರಕ್ಕ ನಮ್ಗೆ ಕೆಲಸ ಮಾಡ್ತಾರೋ, ನಮ್ಗೆ ಡೈರಿಗೂ ಉಪಯೋಗ ಮಾಡ್ಕೊಂಡು ಇದು ಕಟ್ಸ್ಕೊಂಡು ಯಾರು ಇರ್ತಾರೋ ಅವ್ರಿಗೆಲ್ಲರೂ 4 ಜನ ಇರ್ತೀವಿ ನಾವು. 11 ಜನನೂ ಸೇರಿ 11 ಜನನೂ ಒಬ್ಬನ ಆಯ್ಕೆ ಮಾಡಿ, ಇನ್ನು ಎಲೆಕ್ಷನ್ಗೆ 11ನೇ ತಾರೀಕು ನಮ್ಮ ಟೈಮ್ ಇರೋದು. ಆವಾಗ ಒಬ್ಬನ ಆಯ್ಕೆ ಮಾಡಿ ಅವ್ರ ಹತ್ರ ಡೈರಿ ಕಟ್ಸ್ಕೊಂಡು ನಮ್ಮ ಮುಂದ್ಗಡೆ ಎಲ್ಲರೂ ಕೈ ಹಾಕ್ಕೊಂಡು ಮುಂದೆ ಹೋಗೋಣ ಅಂತ ನಾವೆಲ್ಲರೂ ತೀರ್ಮಾನ ವರ್ಷದಿಂದ ನಡೀತಾ ಇದೆ ಸರ್? ಸರ್ ಇದು 15 ವರ್ಷದಿಂದನೂ ಡೈರಿ ಇಲ್ಲ ನಿಮಗೆ? ಡೈರಿ ಇತ್ತು ಸರ್. 10 ವರ್ಷದಿಂದ ಡೈರಿ ಇತ್ತು. ಕಟ್ಟಡ ಇಲ್ಲ? 15 ವರ್ಷದಿಂದ ಕಟ್ಟಡ ಇಲ್ಲ. ಇವಾಗ ಯಾವುದೂ ಇಲ್ಲ. ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದೀವಿ. ದೇವಸ್ಥಾನ ಅಂದ್ರೂ ಒದ್ದು ಅದು ಇದೆ ಅಂತಂದ್ರೆ ಅದಕ್ಕೆ ಇವ್ರಿಗೆ ಅಂದ್ರೂ ದೇವಸ್ಥಾನದಲ್ಲಿ ಆವತ್ತಿನಿಂದ ಇಲ್ಲೇ ಇಟ್ಕೊಂಡ್ತಾ ಇದ್ವಿ. ಇವಾಗ ಡೈರಿ ಒಂದು ರೆಡಿ ಮಾಡಲೇಬೇಕು. ಈ ಸಲ ಇದರಿಂದ ಯಾರು ಅಧ್ಯಕ್ಷ? ಅಂದ್ರೂ ರಾಜಿ ಪಡಿ ವೆಂಕಟೇಶ್ ಅಂತ ಇದ್ರು. ಅದರಿಂದ ಅವರು ಕಟ್ಟಡ ಕಟ್ಟಕ್ಕೆ ಅವಕಾಶ ಸಿಕ್ಕಲಿಲ್ಲ ಅವ್ರಿಗೆ. ನಾವು ಆಲ್ದೋ ಸ್ವಲ್ಪ ಉತ್ಪತ್ತ ಮಾಡಿದ್ವಿ, ಅದರಲ್ಲಿ ಸ್ವಲ್ಪ ಡಿವೆಲ್ ಆಯಿತು. ಮೊನ್ನೆ ಎಲೆಕ್ಷನ್ ಆಗುವಾಗ ಸ್ವಲ್ಪ ಡಿವೆಲ್ ಆಯಿತು. ಅದರಲ್ಲಿ ಕಟ್ಟಕ್ಕೆ ಅವಕಾಶ ಅವ್ರಿಗೆ ಸಿಕ್ಕಲಿಲ್ಲ. ಈಗಿತ್ತ ಸಿಗ್ತೈತೆ ಅವಕಾಶ. ಯಾರನ್ನ ಕೇಳ್ಕೊಂಡು ನಮ್ಮ ದೊಡ್ಡವ್ರು ಯಾರೋ ಆ ಕಡೆ ಆಫೀಸ್ ಕಡೆಯಿಂದ ಆ ಕಡೆ ಸ್ವಲ್ಪ ತಗೊಂಡು ಎಲ್ಲ ಸಿಂಪಲ್ಲಾಗಿ ನಮ್ಮ ಡೈರಿ ಮಾಡಲೇಬೇಕು ಅಂತ ಒಂದು ಜಾಗ ಗುತ್ತೆ ಮಾಡಿ ಆ ಜಾಗ ಎಲ್ಲ ಮಾಡಬೇಕು ಅಂತ ನಾವೆಲ್ಲ ರೆಡಿ ಮಾಡಿದ್ವಿ. ಸರ್, ಈ ರೀತಿ ಘಟನೆ ಆಗುತ್ತಂತ ಏನಾದರೂ ನಿಮಗೆ ಏನಾದರೂ ಗೊತ್ತಿಲ್ಲ ಈ ಥರ ಮಾಡ್ತಾರೆ? ಈ ಹಿಂದೆಗಡೆ ಏನಾದರೂ ಈ ಥರ ಆಗಿತ್ತಾ? ಅಲ್ಲ, ಈ ಥರ ಯಾವುದೂ ಇಲ್ಲ ಸರ್. ಈ ಥರ ಮಾಡಿಲ್ಲ. ಮತ್ತೆ ಯಾವುದೋ ಒಂದು ತೀಡ್ಗ್ಲಿಕ್ತಾನೆ ಇರ್ತಾನೆ ಅಷ್ಟೇ ಒಬ್ಬನೊಬ್ಬನೇ. ಏನು ತೀಡ್ಗ್ಲಿಕ್ಕೂ ಸುಮ್ಮನೆ ಮನೆಗೆ ಹೋಗ್ತಾ ಇದ್ನು. ಆದರೆ ಈ ಸಲ ಮಾತ್ರ ಎಲೆಕ್ಷನ್ ಯಾವಾಗ ಸರ್ ಇದು? 11ನೇ ತಾರೀಕು. ಏನಾದರೂ ಅವ್ರೇನಾದರೂ ಮಧ್ಯ ಏನಾದರೂ ಇದು ಮಾಡಿದ್ರು? ಅವ್ರು ಬೇಡ ಯಾವುದೂ ಇಲ್ಲ. ಶ್ರೀನಿವಾಸ್ ಅಂತ, ಮರಳ್ಳಿ ಗ್ರಾಮ. ಇದು ಮರಳ್ಳಿಯಲ್ಲಿ ನಮ್ಮದು ಸೊಸೈಟಿಗೆ ಒಂದು ಡೈರಿಗೆ ಒಂದು ಎಲೆಕ್ಷನ್ ನಡಿಬೇಕಂತ ಮೊನ್ನೆ ನೋಟಿಸ್ ಕೊಟ್ಟಿದ್ದರು. ನೋಟಿಸ್ ಪ್ರಕಾರ 11 ಜನ ಒಂದು ಅವಿರೋಧವಾಗಿ ಸದಸ್ಯರು ಆಯ್ಕೆ ಆದರು. ಆ ಸದಸ್ಯರು ಆಯ್ಕೆ ಆದಮೇಲೆ ಇವತ್ತು ಅಪ್ಲಿಕೇಶನ್ ಹಿಂದಕ್ಕೆ ತೆಗೆಯುವಂಥ ದಿನಾಂಕ ಇವತ್ತಿತ್ತು. ಹಿಂದಕ್ಕೆ ತೆಗೆ ಸರ್ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫೀಸಿನಿಂದ ಸರ್ ಬಂದಿದ್ದರು. ಬಂದ ಮೇಲೆ ಒಂದು ಎಲೆಕ್ಷನ್ ಒಂದು ಚಿಕ್ಕನಾರಾಯಣ ಸ್ವಾಮಿ ದೊಡ್ಡಪಾಪನ್ ಅನ್ನೋ ವ್ಯಕ್ತಿ ನಂದು ಬೇಡ, ನಾನು ಹಿಂದಕ್ಕೆ ಪಡ್ಕೊತೀನಿ ಅಂತ ಹೇಳ್ಬಿಟ್ಟು ಸರ್ನ ಕೇಳ್ತಾಯಿದ್ರು. ಒಂದು ಸರ್ ಒಂದು ಫಾರಮ್ ಮೇಲೆ ಅರ್ಜಿ ಸೈನ್ ಮಾಡಿಸ್ಕೊಂಡ್ರು ಹಿಂದೆ ತಗೊಳಕ್ಕೆ. ಮತ್ತು ಎಲ್ಲರೂ ಏನು ಅಪ್ಲಿಕೇಶನ್ ಹಾಕಿದ್ವಲ್ಲ ಅವನ್ನೆಲ್ಲರೂ ಕಿತ್ಕೊಂಡ್ಬಂದು ಆಚೆ ಬಂದು ಅರ್ಧ ಹಾಕಿ ಯಾವುದು ಎಲೆಕ್ಷನು ಬೇಡ, ಯಾವುದು ಬೇಡ, ಡೈರಿನೂ ಬೇಡ ಅಂತೇಳ್ಬಿಟ್ಟು ಆಚೆ ಹೋದರು. ಇಷ್ಟಾಗಿದೆ ಸರ್ ಘಟನೆ. ಅವ್ರ ಜೊತೆ ಯಾರಾದರೂ ಇನ್ನು ಸಹಚರರು ಏನಾದರೂ ಇದ್ರಾ? ಇಲ್ಲ ಸರ್, ಯಾರೂ ಇಲ್ಲ ಸರ್. ಥ್ಯಾಂಕ್ ಯು ಸರ್.